ಎಲ್ಲೋ ಪಾಪಿಷ್ಟಾನೆ ಎಲ್ಲಿರುವರು ನನ್ನ ಪತಿಗಳನ್ನು ಕೇಳುತ್ತಿರುವೆಯ? ಇವರು ಡಿವಿಜನ್ ಪಾತ್ರ ಮಾಡಿದವರಿಗೆ 200 ರೂಪಾಯಿ ಪ್ರೇಮ ಕಾಣಿಕೆ ಮಾಡಿದ್ದಾರೆ. ಕುರೂರು ದೇವಣಿಯವರು ಕೀಚಕನ ಪಾತ್ರಕ್ಕೆ 501 ರೂಪಾಯಿ ಪ್ರೇಮ ಕಾಣಿಕೆಯಾಗಿ ಮಾಡ್ತಾರೆ. ಕುರೂರು ಲಕ್ಷ್ಮಣ ದೇವಣೆಲ್ಲ ಲಕ್ಷ್ಮಣ ಯಾಕ ಸ್ವಲ್ಪ ಸವಣಿನ ಕೇಳಿಸಿಲ್ಲ, ಅದಕ್ಕಾಗಿ ಹೇಳಿದೆ. ಅರಿ ನಿಮ್ ದುಡ್ಡು ಅಲ್ಲಿ ಕೊಟ್ಟಿನಿ ನೋಡ್ರಿ, ಅಲ್ಲಿ ಕೊಟ್ಟಿನಿ. ಎಷ್ಟೊತ್ತು ನನ್ನ ಹತ್ರ ದೇವಣಿಲ್ಲ. ಇಲ್ಲಿ ಕೀಚ್ಕೊಂಡು 500 ರೂಪಾಯಿ ಮಾತಾಡ್ತೀರಿ. ಮ್ಯಾನೇಜರ್ ಗೌಡ್ರವರಿಗೆ 200 ರೂಪಾಯಿ ಪ್ರೇಮ ಕಾಣಿಕೆಯಾಗಿ ಯಾರು ಮಾಡಿರ್ತಾರೆ? ಮ್ಯಾನೇಜರ್ ಅಡಿಯಪ್ಪನವರಿಗೆ 200 ರೂಪಾಯಿ ಪ್ರೇಮ ಕಾಣಿಕೆಯಾಗಿ ಯಾರು ಮಾಡುತ್ತಾರೆ?
ಮಧ್ಯದಲ್ಲಿರುವ ರಾಜ ಹಾಲಾದ ಮರವನ್ನು ಎತ್ತಿ ಆ ಹದಮನ ತಲೆ ಮೇಲೆ ಹಪ್ಪನ ತಲೆ ಹೇಗೆ ಮಾಡಲೆ ಅಣ್ಣನ ಅಗ್ನಿ ಎಂಬ ಕಣ್ಣಲ್ಲಿ ಕೆಳಕಿರುವನ ಸೂತ ಸೂರ್ಯನ ಪ್ರಕ್ಷಾಪ ಚಳಿ ಮುಳ್ಳಂದೆ ಮಾನಕ್ಕೆ 101 ರೂಪಾಯಿ ಭೀಮಸೇನ ಪಾತ್ರಕ್ಕೆ ಕಾಣಿಕೆ ಹಾಕೊಂಡಿರ್ತಾರೆ. ಆಹಾ ಇವರ ದಾರಿ ಅಪರಾತ್ರಿಯಲ್ಲಿ ಧಾರವರು ಭೈರ್ಯ ಯಾರಾದರೆ ಹದಮ ವೈರುಗಳು ಆಗಿರುವುದೇ ಯಾರು ನೀನು ಶೀಘ್ರವಾಗಿ ಎನ್ನ ಮುಂದೆ ಬಿತ್ತರಿಸು ಅಂತ ಹೇ ವಲ್ಲವಿ ಹೇಳಿ ಹೇಳು. ನಾನು ನಾನು ಯಾರು ಯಾರು ನಾನು ನಾನು ಯಾರು ನೀನು ನಾನು ನಿನ್ನ ಸತಿ. ಹೇ ಕಾಂತಿ ನಾನು ನಿನ್ನ ಸತಿ. ಸುಂದರ ಹೇ ಸುಂದರಿ ಹೇಳುವಿನ ಕೇಳೋ. ಅದೇನ್ ಚೆನ್ನಾಗಿ ಹೇಳು. ಅಹೇ ವಲ್ಲವಿ ವಲ್ಲಭ ಈ ಅಪರಾತ್ರಿಯಲ್ಲಿ ಪಾಕಜಲ ಕಡೆ ಬಂದ ಕಾರಣವೇನು ಅಂತ ಕಾರ್ಯವಿರುವುದು ಅಹೇ ರಮಣಿ ಅಂತ ಕಾರ್ಯವಿರುವುದು ಅದಕ್ಕೆ ಯಾರಾದರೂ ನೋಡಿದರೆ ತಪ್ಪು ತಿಳಿದುಕೊಳ್ಳುವರು ಅತಿ ಶೀಘ್ರದಿಂದ ನೀನು ಬಂದ ಕಾರಣವೇನು ಸುಂದರಿ ನಿನ್ನ ಕಾರ್ಯವನ್ನು ಬರ್ತೀರಿ ಆಲಿಸು ಪ್ರಿಯಾವೋ ಮನದೆರೆಯ ಆಲಿಸು ಪ್ರಿಯಾವೋ ಮನದೆರೆಯ ಪ್ರೀತಿಯ ನುಡಿಯ ಆಲಿಸು ಪ್ರಿಯಾವೋ ಮನದೆರೆಯ ಹಾಗೆ ಕಾಂತ ಹೇ ಕಾಂತಿ ಈ ಅಪರಾತ್ರಿಯಲ್ಲಿ ಬಂದ ಕಾರಣವೇನೆಂದು ಕೇಳುತ್ತಿರುವೆಯಾ? ಅವಳು ಸುಂದರಿ ನನ್ನ ಮಾತನ್ನು ನಡೆಸುವೆಯಾ? ಅದೇನು ಕಾಂತಿ ಕೊಟ್ಟ ಮಾತನ್ನು ತಪ್ಪಬಾರದು. ಅಣ್ಣನ ಅಗ್ನಿಯಲ್ಲಿ ಕಣ್ಣಲ್ಲಿ ಚಿಲಕಿರುವ ಆ ದುರ್ಲನಾದ ಕೀಚಕನು ನನ್ನನ್ನು ನೋಡಿ ಎತ್ತತ್ತಲು ಮಾತನಾಡಿದನು. ಅಹೇ ಕಾಂತಿಮಣಿ ಕಾಂತ ನಡಿ ನಿನ್ನ ಸ್ಥಾನಕ್ಕೆ ನನಗೆ ಈ ಸುದ್ದಿಯನ್ನು ಹೇಳವರ ಯಾರ ಮುಂದೆ ಹೇಳಬೇಕು? ಅಹೇ ರಮಣಿ ಯಾರ ಮುಂದೆ ಹೇಳಬೇಕು? ಏನಾದರೂ ಕೇಳಕ್ ಹೋದ್ರೆ ಏನಾದರೂ ಕೊಂದು ಆಪತ್ತು ಕಾಲವು ಬಂದರೆ ನನ್ನನ್ನು ಬಂದು ಕಾಣುವೆ. ಹೌದು ಕಾಂತ. ಹೇ ಸುಂದರಿ ಸುಂದರ ನಿನ್ನಗೆ ನಾನು ಒಬ್ಬನ ಗಂಡನ ಹೇಗೆ ಉಳಿದನಾದರೂ ನಿನಗೆ ಗಂಡನಲ್ಲವೇ? ಹೇ ಕಾಂತಿ ಇಲ್ಲ ಒಂದರೆ ಯಾರು? ಮದಂಧನಾದ ಕೀಚಕನ ಕೊಲ್ಲಂದರೆ ನಾನೇನು ಬಲ್ಲಿದವರು ಹೇಗೆ ನನಗಿಂತ ಬಲ್ಲಿದವರು ಇಲ್ಲವೇ? ಹೇ ಕಾಂತಿ ಕಕ್ಕನ ಒಂದು ವೇಳೆ ಗತಿಯಿಂದ ನನ್ನ ಪ್ರಾಣ ಒಪ್ಪೋದರ ಗತಿಯೇನು? ಇರೋದ ಅರ್ಥಗಳಿಗೆ ಅವರು ನಾಲ್ವರು ಗಂಡರೇ ಕಟ್ಟ ಕಾರ್ಬಣ್ಣಗಳಿಗೆ ನಾನು ಗಂಡನೇ. ಕಾಂತ ಹೇ ಕಾಂತಿ ನಿನ್ನ ಕೈಲಿ ಆಗುವುದಿಲ್ಲವೇ? ಧರ್ಮದ ಅಗ್ನಿಯ ಕಣ್ಣಲ್ಲಿ ತಿರುಗಿರುವನು ವಲ್ಲಾದವರಿಗೆ ದೈವ ಕೊಟ್ಟರೆ
ವಾಹ, ಒಳ್ಳೆ ಕೆಲಸವನ್ನು ಮಾಡಿದೆ. ಎಂದಕ್ಕೆ ಅರಿಗಿನ ಮನೆಯಲ್ಲಿ ಇಳಿಸಿ ಬೆಂಕಿ ಹಚ್ಚಿದಾಗ ಸಾಯ್ಬೇಕಾಗಿತ್ತು. ಹಗಣ್ಣನಲ್ಲಿ ಇಡಪಾಸುರನಲ್ಲಿ ಯುದ್ಧ ಮಾಡುವಾಗ ಸಾಯ್ಬೇಕಾಗಿತ್ತು. ಅಹೇ ಸುಂದರಿ, ಸುಂದರ ಆ ಬಂಡ ಗೌರವನ ಇಸಾದ ಕಜ್ಜಾಯ ತಿಳಿಸಿದಾಗ ಸಾಯಬೇಕಾಗಿತ್ತು. ಅಹೇ ಸುಂದರಿ, ಸುಂದರ ಎಲ್ಲಾ ಕಷ್ಟಗಳಿಂದ ಶ್ರೀ ಲಕ್ಷ್ಮೀಕಾಂತರ ದಯದಿಂದ ಪಾರಾದರು. ಅಹೇ ಸುಂದರಿ, ಕಾಂತ ಆ ಗೌರವನೆಂಬ ಹನುಮನು ನನ್ನನ್ನು ಹೇಗೆ ಕೊಲ್ಲಿಸಬೇಕೆಂದು ಮೋಸ ಮಾಡಿದನು, ಅದೇ ರೀತಿ ನೀವು ಯೋಚಿಸಿದಂತೆ ಕಾಣುತ್ತದೆ. ದೇವರೇ ಗತಿಯೊಂದು ಪರದ ಸೇವೆಯನ್ನು ಮಾಡಿ ಕಾಲವನ್ನು ಕಲಿತಿರುವನು. ಅಹೇ ರಮಣಿ, ಬನ್ನಿ ಮರದಲ್ಲಿ ಇರುವ ಸತ್ರಾತ್ರಗಳನ್ನು ಎಣ್ಣೆಗೆ ಕೊಡಬಡೆಂದು ಹೇಳಿದನಲ್ಲ, ನೀರು ಹಾಕಿನ ಮಾತಿ ಸರಿ ಎಂದಿಯಲ್ಲ. ಅಹೇ ಸುಂದರಿ, ಸುಂದರ ಈಗ ನೀನು ಆ ಧರ್ಮದಲ್ಲಿ ಹೋಗಿ ಕೇಳಿಯ ನನ್ನೆಂಬ ಕಾರಣವು ಸ್ವರ್ಗದ ಆಗದ ಕಾಮಣಿ ಕಾಮಣಿ ಎನ್ನಯ ಪ್ರೇಮದ ಪತಿಯೇ ಪ್ರಾಣಕಾಂತ, ನೀನೇ ಬಲ್ಲಿದವನೆಂದು ನನ್ನ ಮೇಲೆ ಪ್ರೀತಿ ಇರುವೆ ಎಂದು ನಾನು ನಿನ್ನ ಬಳಿಗೆ ಬಂದಿರುವೆನು. ಕಾಂತ, ಒಬ್ಬ ಹೆಂಡತಿಯ ಮಾನ ರಕ್ಷಣೆಯನ್ನು ಮಾಡದ ಮೇಲೆ ನೀನೆಂಥ ಗಂಡ ಅಥವಾ ಜಗದ್ಭಂಡ? ನಿನ್ನ ದುಃಖ ಕಂಡು ಎನ್ನ ಕುಚ್ಚರು ಕೋಪಾಗ್ರ ದಗ್ಧಗಳೆಂದು ಮೇಲಂತೆ ಬರ್ತಿರುವುದು. ಆದರೆ ಏನು ಮಾಡುವುದು? ಧರ್ಮರಾಜನ ಅಗ್ನಿ ಎಂಬ ಕೊಂಡಲ್ಲಿ ಸಿಲುಕಿರುವನು. ಹೇ ರಮಣಿ, ರಮಣ, ಪೋರಿಸ ಏನಾಗಿರುವ ನನ್ನನ್ನು ಕೇಳಿಕೊಂಡರೆ ಬಂದ ಬಲವೇನು ಕಾಂತಿ? ಇದು ಹಲವು ನಿಂತಿದೆ. ಬಿಡಬೇ ಮಾಸೆ ನಾನೇ ಬಡಿವಾರ ಬಡೆಯ ಬಡಿವಾರ ಬಡೆ ಬಿಡಬೇ ಮಾಸೆ ನಾನೇ ಬಡೆಯ.
ನೀನೆಂತ ಗಂಡ? 6 ಇದ್ದಕ್ಕೆಂಬ ಗಂಡ. ವಲ್ಲಭ, ಹೇ ವಲ್ಲವಿ, ಈ ಮುಖದ ಮೇಲೆ ಮೀಸೆ ಏತಕ್ಕೆ? ನಾನೇನು ಪದಕ್ಕೆ ನನಗಿಂತ ಬಲ್ಲಿದವರಿಲ್ಲವೇ? ಈ ಮುಖದ ಮೇಲೆ ಮೀಸೆ ಏತಕ್ಕೆ? ನಾನು ಒಬ್ಬನೇ ಗಂಡನ ಹೇಗೆ? ಒಬ್ಬ ಹೆಂಡತಿಯ ಮಾನ ರಕ್ಷಣೆಯನ್ನು ಮಾಡದ ಮೇಲೆ ನೀನೆಂತ ಗಂಡ? ಕಾಂತ, ಹೇ ಕಾಂತಿ, ನಿನ್ನ ಕೈಲಾಗದಿದ್ದರೆ ನಾ ತೊಟ್ಟ ಬಳೆಯನ್ನು ತೊಟ್ಟಕೋ. 3 ಲೋಕದಲ್ಲಿ ಕಲಿ ಭೀಮಸೇನೆಂಬ ಹೆಸರು ಯಾತಕ್ಕೆ? ಆದರೆ ಅವನನ್ನು ಕೊಲ್ಲುವೆಯಾ? ಬಲ್ಲವನೇ ಕಾಂತಿ, ಯಾವಾಗ? ಸ್ವಲ್ಪ ಮಾತಾಡ ಕಾಂತಿ. ಯಾವಾಗ ಕೊಲ್ಲುವೆ? ಇಲ್ಲಿ ನೋಡು ನಿನ್ನ. ನನಗೆ ಮೊದಲು ಮಾತು ಕೊಡು, ಆಮೇಲೆ ಹೇಳುವೆನು. ಹೇ ಕಾಂತಿ, ಹೇ ಕಾಂತಿ, ವಲ್ಲಭ, ಈ ಹೊತ್ತಿಗೆ 10 ತಿಂಗಳ ಮೇಲೆ 12 ದಿನಗಳನ್ನು ಕಳೆದು ಮುಂದೆ ಸ್ವಲ್ಪ ದಿನಗಳಿರಬಹುದು. ಯಾತಕ್ಕೆ ಹಂಗಲಾಗುತ್ತಿರುವೆ? ಹೇ ಕಾಂತಿ, ವಲ್ಲಭ, ನಿನ್ನ ಪ್ರಾಣಕ್ಕೆ ಎಷ್ಟು ಕಷ್ಟ ಬಂದರೆ ತಾಳಿಕೊಳ್ಳಬೇಕು. ಇದು ಉತ್ತಮನ ಧರ್ಮ. ಹೇ ರಮಣಿ, ರಮಣ, ನಿನ್ನನ್ನು ಸತ್ಯ ಮಾಮ ಕಾಂತನು ಕಾಯುತ್ತಾನೆ. ನಿನ್ನ ಸ್ಥಾನಕ್ಕೆ ನಡಿ ಕಾಂತಿ. ಹೇ ಕಾಂತಿ, ಸಲಿ ತಪ್ಪನ್ನು ಗಮನಿಸಬಹುದು. ಈ ನಮ್ಮ ಅಲ್ಪ ಕಲೆಗೆ ಮೆಚ್ಚಿ ನಮಗಾಗಿ 100 ರೂಪಾಯಿಗಳನ್ನು ಪ್ರೇಮ ಕಾಣಿಕೆ ಕೊಟ್ಟಿರ್ತಾರೆ. ಕಾಣಿಕೆ ಕೊಟ್ಟ ಕಲೆಗಳು ನನಗೆ ಹೃದಯಪೂರ್ವಕ ಧನ್ಯವಾದಗಳು. ಎಂಡರ ಆಸೆಯ ಪೂರ್ತಿಗೊಳಿಸದೆ ಉಲಿಕಲ್ ಚಂದ್ರಪ್ಪ ಇವರು ಡಿವಿಷನ್ ಪಾತ್ರಕ್ಕೆ 100 ರೂಪಾಯಿ ಪ್ರೇಮ ಕಾಣಿಕೆ ಕೊಟ್ಟಿದ್ದಾರೆ. ಏ ಹೊಡಿ 9 ಹಾಗೆ ಕಾಂತ. ಉಂಟಾಗಲಿ ಏನೂ ಇಲ್ಲ. ಕಾಂತಿ, ಅಣ್ಣ ಮಿನಿಸ್ಟರ್ ಕೊಡ್ರಲ್ಲ. ಆ ಹೇ ಕಾಂತಿ, ಇತ್ತ ಬರುವಂತಲಾಗೋ. ಬೇಡ ಬೇಡ, ಆ ಕಳ್ಳನಾದ ಹದಪ ಕೀಟಕನಿಂದ ಎಷ್ಟ ಮಂದಿಗೆ ಬಾಬಲಿ ಸೋಕೊಂಬಿಡುತ್ತೇನೆ ಅಂತಲೂ ಸಂಭ್ರಮೆಯಿಂದ ಭಾಷೆಯನ್ನು ಕಡಿಮೆ ಬಿಡುವುದು. ಹೇ ಸುಂದರಿ, ಕಾಂತ, ಬರೀರಿ ಹೇ. ಆ ಕಡು ಮೂರ್ಖನೆಂಬ ಕೀಟಕ ಹದಮನನ್ನು ಗುಡಿಸಿ ಅವನನ್ನು ಗರಡಿ ಮನೆಯಲ್ಲಿ ಒಡೆದು ಮೂಟೆಯನ್ನು ಕಟ್ಟಿಸುವೆ. ಅವನನ್ನು ಚಿತ್ರ ಮಾಡುವೆ. ನಿನ್ನನ್ನು ಸಂತೋಷ ಪಡಿಸುವೆ. ಹೇ ರಮಣಿ, ರಮಣ, ಒಂದು ವೇಳೆ ರುದ್ರನ ಹಡ್ಡ ಬಂದರ ಕಲಹಕ್ಕೆ ಕಾಲು ಕೆದರಿ ದುಡುಕುವೆ. ಅಣ್ಣನ ಅಗ್ನಿ ಎಂಬ ಹಡ್ಡ ಗುಡ್ಡೆಂಬಡಿ ಮಾಡುದು ದೊಡ್ಡ ಹಾನಿಯ ಮಾಡುವೆ. ಸಂತೋಷದಿಂದ ಇರು ರಮಣಿ, ಎನ್ನ ಮೋಹ ಮಾಡಿದಿರಿ. ಮಿಲನವಾಗಿದೆ ಅದೇ ಮಿಲನವಾಗಿದೆ. ಸುಂದರ,
ನಿನಗೆ ಹೇಗಾಯ್ತಂದ್ರೆ ಹೇಗಾಯ್ತು ಕಾಂತಿ? ಹಾಲು ಸಕ್ಕರೆಯನ್ನು ಕುಡಿದಂತಾಯ್ತು. ಹೌದಲ್ಲ ಸುಂದರಿ? ಹಾಲು ಸಕ್ಕರೆಯನ್ನು ಕುಡಿದಂತಾಯ್ತು. ನಿನಗೇನಾಯ್ತು? ಸಂತೋಷವಾಗಿದೆ ಕಾಂತಿ. ಬಂದೈತೆ ಪ್ರೇಮ ಬಂದೈತೆ ನಿನ್ನ ಮ್ಯಾಲೆ ಪ್ರೀತಿ ಬಂದೈತೆ. ಬಾರ ಬಂದೆ ಸುಂದರಿ? ಹತ್ತಿರ ಬಾರ ಬಂದೆ ಸುಂದರಿ? ಬಾರ ಬಾರ. ಹತ್ತಿರ ಬಾರ ಸುಂದರಿ? ಬಾರ ಬಾರ. ಹೇ ಸುಂದರಿ, ಮನೋಹರ ಮಹಾರ ಹೇ ಮಹಾರಿ, ಏನ್ ಕಾಂತ? ಹೇ ಕಾಂತಿ, ಈಗಲಾದರೂ ಸಂತೋಷವಾಗಿದೆ. ಸಂತೋಷವಾಯ್ತು. ನಿನಗೇನಾಯ್ತು? ಇಡ್ಲಿ ಸಾಂಬಾರು ತಿಂದಂಗಾಯ್ತು. ಹಾಗಾದರೆ ಎನ್ನ ಮನಸ್ಸು ಸಂತೋಷ ಪಡೆದು ಬಂದ ಸಡಗರದಿಂದ ಬಂದು ಎನ್ನ ತಡಿಯ ಮೇಲೆ ಕೂಡುವಾಗ ಬನ್ನಿ. ಏ ಅಮ್ಮ ಗಟ್ಟಿ ಇದ್ರೆ ಒಗ್ಗರಣೆ ತಿಂದ ಅದಕ್ಕೆ. ಕಾಂತ ಹೇ ಸುಂದರಿ, ಕನಸಲೋ ನೀನೆ
ಬಾಟ್ಲು ಸಿಂತಿಲ್ಲ ಇಡ್ಲಿ ಸಾಂಬಾರ್ ತಿಂದು ಕೂಡ ಮತ್ತೆ ಕೊಡೋಣ. ಪ್ರಿಯ ಏ ಆನಂದವಾಯ್ತೆ, ಇನ್ನೇ ಸಮಾಧಾನ ಆಗಿಲ್ಲ ಮತ್ತಗ ಹೋಗುವೆಯಾ? ಹೇ ಕಾಂತಿ, ಕಾಂತ, ಆಗಮನಾದ ಕೀಚಕನಿಗೆ ನಾಳೆ ದಿನ ರಾತ್ರಿ ಗರಡಿ ಮನೆಗೆ ಬರುವೆನೆಂದು ಭರವಸೆಯನ್ನು ಕೊಟ್ಟು ಬರುವಂತಾಗು. ನಿನ್ನ ಇಷ್ಟದಂತೆ ಆಗಲಿ. ಹೇ ಕಾಂತಿ, ಮುಂದಿನ ಸಂಗತಿಯನ್ನು ನಾನು ನೋಡಿಕೊಳ್ಳುವನೆ ರೌಡಿ. ಆಗಲಿ, ನಾನಿನ್ನು ಹೋಗಲೆ. ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ಮುಂದೆ ಹೋಗ್ಬಿಡೋಣ. ನಾನಿನ್ನು ಹೋಗಲೆ. ಕಾಂತಿ, ಕೀಚಕನ ಬಳಿಗೆ ಹೋಗಲೆ. ಇನ್ನೂ ಒಂದು ಕೀಚಕನ ಬಳಿಗೆ ಹೋಗಿ ಬಂದು ಇನ್ನು 2. ಕಾಂತಿ, ಸಮಾಧಾನವಾಗಿರು. ಕೀಚಕನ ಬಳಿಗೆ ಹೋಗಿ ಬರುವೆನು, ಆಮೇಲೆ ನಾವು ಸಂತೋಷದಿಂದ ಆಡೋಣ. ಆಯ್ತು, ಸರ್. ಹೋಗಲೆ. ಹೋಗ್ಬೇಕಾ? ಅಲ್ಲ ಹೋಗ್ತೀನಿ ಅಂತ ಮತ್ತೆ ಹೋಟ್ಲಾಗ ಹೋಗಿ ಕೊಂಡ್ಕೊಂಡ್ಬಿಟ್ಟಿ ಹಂಗಾಗಿ ಸಾರಥಿ, ನಿನ್ನಿಂದ ತಪ್ಪಿಸಿಕೊಂಡು ಸೈಲೆಂಡಿಯು ಪಾರಿವಾಳವಾಗಿ ಹಾರುತ್ತಾ ನಿನ್ನ ಗಡಿದರ ಹತ್ರಕ್ಕೆ ಬರುತ್ತಿರುವುದು. ಬಂದ ಮೇಲೆ ನಿನ್ನ ಕಾರ್ಯವನ್ನು ಪೂರೈಸಿಕೋ ಕೀಚಕದರೆ, ಮುಂದೆ ನಿನಗೆ ಯಾರು ಸರಿಯೇ? ಎಲ್ಲ ಸಾರಥಿ, ಹೋಗದಿ ಮತ್ತೆ ತಿರುಗಿ ಎಲ್ಲಿಗೆ ಬರವಲಸೆ ಎಂಬ ಮಾಟಗಾರತ. ಆಕ ಇದೇನು ಆಶ್ಚರ್ಯದ ರೀತಿ, ಆಕ ಇದೇನು ಆಶ್ಚರ್ಯದ ರೀತಿ ಹತ್ತಿರಕ್ಕೆ ಬರಲು ವಿಚಾರಿಸಿಕೊಳ್ಳಬಲು. ಹೌದೇನು? ನೀನು ಹತ್ತ ಕಡೆ ನಡಿ ಸಾರಥಿ, ಇದು ಅಂದು ವಿನೋದದ ರೀತಿ ಇಲ್ಲಿ ಮಾಡಬನು. ನೀರು ಕೊಡು ಬರ್ತನ ಅಕ್ಷರ ತಡಿ ಎಲ್ಲ ಅಕ್ಕನ ಕೊಡು ಎಲ್ಲ ಬಗೆಹರಿಸ್ಕೊಂಡು. ಅಹೋ ಪ್ರಿಯತಮ, ಅಹೇ ಶೇಷೇಂದ್ರ, ನೀನೇ ನನ್ನ ನಲ್ಲ, ಸುಂದರ, ನೀನೇ ನನ್ನ ಬಾಳಿನ ರಾಜ, ಅಹೇ ನಾರ್ಯ, ನೀನೇ ನನ್ನ ಪ್ರಿಯತಮ. ಸುಂದರ, ಎಂದಾಗ ಎನ್ನ ಮೇಲೆ ನಿಂದಗೆ ಮನಸ್ಸು ಬಂದಿತ್ತೆ. ಈಗ ಮನಸ್ಸಿಗೆ ಬಂದಿತ್ತು. ಮಾತಾಡೋಣ. ಈಗ ಹೇ ಸುಂದರ, ಈಗ ಮನಸ್ಸಿಗೆ ಬಂದಿತ್ತು, ಅದಕ್ಕಾಗಿ ಬಂದಿರುವ. ಈಗ ಬಂದಿರುವ ಪ್ರೀತಿ ಎಂಥವದ ಎನ್ನಗೆ ಒಂದು ಸಾರಿ ತೋರಿಸು ಸುಂದರ. ಪ್ರಿಯತಮ, ಅಹೇ ಹಾಗೆ ಹೇಳಲೆ. ಅದೇನು ಚೆನ್ನಾಗಿ ಬೇಡ. ಕೇಳುವೆಯಾ? ಕೇಳುವೆಯಾ? ಎನ್ನ ದೇವದೊಳಗಿರುವ ಎನ್ನ ಕಾಮದಾಸವನ್ನ ತೋರಿಸಿಕೊಳ್ಳಬರ ಸುಂದರ. ಕಾಮದಾಸಿಯನ್ನು ಬಿಡು, ಪ್ರೀತಿ ತೋರಿಸು. ಹಾಗೆ ಸುಂದರ, ಪ್ರೀತಿಯಿಂದ ನಿನ್ನನ್ನು ಒಲಿಸಿಕೊಳ್ಳಬಲ್ಲ ಸುಂದರ. ಅಲ್ಲ, ನನಗೆ ಕಾಮ ಬೇಡ, ಪ್ರೀತಿ ಬೇಕು. ಆಗಿತ್ತು ಸುಂದರ, ಪ್ರೀತಿಯಿಂದ ನಿನ್ನನ್ನು ಒಲಿಸಿಕೊಳ್ಳಬಲ್ಲ. ನಿನ್ನ ಗರುಡೆಯ ಮನೆಗೆ ನಾ ಬರುವೆ, ನಿನ್ನ ಇಷ್ಟಾದ ನಾನೇ ಸಿಗುವೆ. ನಿನ್ನ ಗರುಡೆಯ ಮನೆಗೆ ನಾ ಬರುವೆ, ನಿನ್ನ ಇಷ್ಟಾದ ನಾನೇ ಸಿಗುವೆ. ನಾಳೆ ಬರುವೆ ಜೊತೆಗೆ
ಪ್ರಿಯ ಪ್ರಿಯಳೇ, ಸುಂದರ ಸುಂದರೇ, ನೀನೇ ನನ್ನನಲ್ಲ, ಸುಂದರೇ, ಬೇರೇನು ಇಲ್ಲ, ಸುಂದರೇ, ಆಮೇಲೆ ಎಲ್ಲ, ನಿಮ್ಮ ಮನಸ್ಸಿನಿಂದ ಸಂತೋಷದಿಂದ ಹೇಳಿದ ಆಮೇಲೆ ಸುಂದರ, ಆಮೇಲೆ ಏನಿರುವುದು? ಪ್ರೀತಿ ಪ್ರೀತಿ ಇರುವುದಾ? ಪ್ರೀತಿ ಪ್ರೀತಿ ಸುಂದರೇ, ಪ್ರಣಯ, ನೀನು ಪ್ರೀತಿ ಪ್ರಣಯ. ಸುಂದರೇ, ಈಗ ನನಗೆ ಮನಸ್ಸಿಗೆ ಸಂತೋಷ ಸುಂದರೇ, ಸಂತೋಷ, ಸಂತೋಷವನ್ನು ಕೇಳಿದೆಯಲ್ಲ ನನಗೆ ಉಲ್ಲಾಸ, ಸುಂದರೇ, ನನಗೆ ಉಲ್ಲಾಸ, ಸಂತೋಷ ಬರುವುದು ಗೊತ್ತಾ? ನಿನಗೆ ಸಂತೋಷ, ನನಗೆ ಉಲ್ಲಾಸ. ರಾಯ ಸುಂದರೇ, ಈಗಲೇ ಸೇವಂದ್ರಿ ಆ ಹೇ ಸೇವಂದ್ರಿ ವಿಠ್ಠಲ ಬಾಯಿ ಚಿತ್ರಪೀಠದೊಳ ಕುಳಿತುಕೋ. ಆಗಲಿ, ಈಗ ಬೇಡ, ಆಮೇಲೆ, ದರ ಕೊಡುಗೆ ಒಂದು ಸಾರಿ. ಈಗ ಬೇಡ, ಆಮೇಲೆ. ಸಂಗಮ ಸ್ವಲ್ಪ ಸಮಾಧಾನ ತಪ್ಪ. ಒಳ್ಳೆ ಜವರ್ ಕಾತಂದಂಗ ಆಯ್ತೀಗ. ಆ ಕಾಗಿ ಕಾಲಕ್ಕೆ ಎನ್ನ ಮೇಲೆ ದಯ ಬಂದಿದೆ ಅಂತ ಕಾರಣ ಹುಟ್ಟಿದೆ. ನಾನೇ ತನ್ನ, ನಾನೇ ಕೃತಾರ್ಥ, ನಾನೇ ಪುಣ್ಯವಂತ ಹೇ ಭಾಗ್ಯವತೆ. ಹಲವಾರು ನದಿಗಳನ್ನು ಕೋಟಿ ಸಮುದ್ರ ಸೇರುವಂತೆ ಪರಿಮಳ ಪುಷ್ಪವು ಮದವನ್ನ ತಂದು ವೀರವಂತೆ. ನನ್ನ ಅಂಗಾಂಗಗಳು ಯಾವೋಗರತಿ ಕೆಳಗ ಮಿಲನವಾಗಿ ತೃಪ್ತಿಯಾಗವರಿಗೆ ಬಿರವನು ಸಂತೋಷದಿಂದ ನಡೆದಾಡುವನು. ಸುಂದರ ಬೇಗನ ಮದನನ ಕದನಕ್ಕೆ ಬಂದು ಎನ್ನುಂಟಾದ ಮನ್ಮಥನ ಔಷಧಿಯನ್ನು ಕಳೆದು ಎನ್ನಂ ಕೃತಾರ್ಥ ಮಾಡೇ ನಾವೇ ಈ ಕೀಚಗಳ ಮದನ್ಮತ್ತ ಮಂಜೂರು. ಪ್ರೀತಿಯ ಸುಖ ಗೊತ್ತಿರಲಿಲ್ಲ, ಶಾಂತಿಯ, ಶಾಂತಿಯ, ಶಾಂತಿಯ. ಸಂತೋಷವಾಯಿತೆ, ಬಹಳ ಸಂತೋಷವಾಯಿತು ಸುಂದರ, ಆನಂದವಾಯಿತೆ, ಆನಂದವಾಯಿತು ಸುಂದರ, ಉಲ್ಲಾಸ ಉಲ್ಲಾಸ ಬಹಳ. ಅಲ್ಲ ಇಷ್ಟು ಮಂದಿ ಕುಂತ್ಕೊಂಡಾಗ ನಿಂತ್ಕೊಂಡು ನೋಡಕತ್ತಾರೆ. ಸುಖ ಗೊತ್ತಿರಲಿಲ್ಲ. ಸುಂದರ ಎಲ್ಲ ನಿಮ್ದಲ್ಲಾಡ್ರಿ. ಸುಂದರ ಸುಂದರಿ ಮಣಿ ಚಿನ್ನದ ಕಡೆ ಹೇಳು.
ನಿನ್ನ ಬೆಡಗಿನ ನುಡಿಗಳನ್ನು ಕೇಳಿ ನನ್ನ ಅಂತರಾತ್ಮವು ಕೋಮಲವಾಗಿತ್ತು, ಬಡವರಿಗೆ ಭಾಗ್ಯ ದರ್ದಂತಾಗಿತ್ತು, ದರ್ಭರಿಗೆ ಧನಲಕ್ಷ್ಮಿ ಬರುವಂತಾಗಿತ್ತು. ಮತ್ತೇನಾಯ್ತು? ಇಂದಿಗೆ ಎನ್ನ ಮೇಲೆ ನಿನ್ನ ಪೂರ ಶರೀರವು ಹೊರತಂತಾಗಿತ್ತು. ಸುಂದರೇ, ಸುಂದರೇ, ಇಂದಿನ ದಿನವೇ ಶುಭ ದಿನ. ಹಿಂದಿನ ರಾತ್ರಿಯೇ ನಮ್ಮಿಬ್ಬರ ಮೇಲನದ ಪ್ರಥಮ ರಾತ್ರಿ. ಮಂದ ಮಾರುತನು ತಂಪಾದ ಗಾಳಿಗಿಂದ ಪುಷ್ಪಗಳ ರಾಶಿಯಲ್ಲಿ ಮಾಡಿ ಪಕ್ಕಕ್ಕೆ ಬಂದನಂತ. ನನ್ನ ಮೃದುವಾದ ಹದವಾದ ದ್ರವ್ಯವನ್ನು ಹಸಿದು ಪಕ್ಷಿಯಂತೆ ಕೊಕ್ಕೆ ಕೊಕ್ಕೆ ತನ್ನವ ಜನ್ಮದಾವನ್ನು ಬೇಗನೆ ತಿಳಿಸಿಕೊಳ್ಳ. ಜಾಗೃತಿಯಿಂದ ರಥ ಸಂಘಕ್ಕೆ ಸಿದ್ಧರಾಗವ ನಾವು. ಎನ್ನ ಕೀಚಕನ ಹೃದಯದೇಶ್ವರ ಸುಂದರ, ಅದೇ ಸುಂದರೇ, ಮಾತು ಕೊಟ್ಟು ತಪ್ಪುವ ಹೆಣ್ಣು ನಾನಲ್ಲ. ಮಾತು ಕೊಟ್ಟು ತಪ್ಪಬಾರದ ಸುಂದರೇ. ಕೊಟ್ಟ ಮಾತು ತಪ್ಪ ಹೆಣ್ಣಲ್ಲ. ಮಾತು ಕೊಟ್ಟು ತಪ್ಪಿ ನಿನಗಾಗಿ ನಿನ್ನ ಸಲವಾಗಿ ಪ್ರಿಯ, ನಿನಗಾಗಿ ಸಲವಾಗಿ ಕೊಟ್ಟ ಮಾತು ತಪ್ಪು ಹೆಣ್ಣು ನಾನಲ್ಲ. ಕೊಟ್ಟ ಮಾತು ಈ ದಿನ ಯಾವ ರಾತ್ರಿ? ನಮ್ಮ ಪ್ರಥಮ ರಾತ್ರಿ ಸುಂದರ. ಪ್ರಿಯ, ಹೇಳ ನವರಾತ್ರಿ. ನಮಗೆ ಶುಭರಾತ್ರಿ ಸುಂದರ. ಶಿವರಾತ್ರಿ ಆಮೇಲೆ ಕತ್ತಲ್ ರಾತ್ರಿ. ಶುಭರಾತ್ರಿ ಆದ ಸಂತೋಷದಿಂದ ತಕ್ಷಣ ಕತ್ತಲಾಡಲು ಸಿದ್ಧವಿಲ್ಲ. ಮೊದಲು ಶುಭರಾತ್ರಿ ಸುಂದರ. ಹೇಳೇ ನವರಾತ್ರಿ ಸುಂದರೇ, ಆಮೇಲೆ ಫಸ್ಟು ಶುಭರಾತ್ರಿ, ಆಮೇಲೆ ನವರಾತ್ರಿ, ಆಮೇಲೆ ಕತ್ತಲ್ ರಾತ್ರಿ. ಆಮೇಲೆ ಸಿದ್ಧವಿಲ್ಲ ಸುಂದರ. ಆ ಸ್ವರ್ಗವೇ ಕೂಡಿದ ಮೇಲೆ ಸರ್ಕವು ಮೂರನೇನಲ್ಲ, ಕೂಡಿದ ತಕ್ಷಣ ಬಂದರೆ ಇಲ್ಲ ಕಾಂತ, ಪ್ರಿಯತಮ, ನೀನೇ ನನ್ನನ್ನಲ್ಲ ನಂಬಬೇಕು. ನಾನು ನಿನ್ನನ್ನು ನಂಬಿ ಬಂದಿಲ್ಲವೇ? ಬರುವೆ ಬರುವೆ. ಆ ಸ್ವರ್ಗವೇ ಮೋರೆ ಕೇಳ ಪಟ್ಟ
ಕೆಲಸ ಮಾಡೋದಾಗಿದ್ರೆ ಅಕ್ಕ ಮಾತ್ರ ದೂರ ಹೋಗ್ತಾಳ ಅಷ್ಟೇ. ಪ್ರಿಯ ಈಗ ಹಿಂಗ ಮುಂದೆ ಹಿಂಗ ಮುಂದೆ ಬರ್ಬೇನಲ್ಲ ನಾಳೆ. ಪ್ರಿಯ ನಾನಿನ್ನು ಹೋಗಲೆ ಹೋಗಿ ಬರಲೆ ನಾಳೆ ಬರುವೇನು ನಾಳೆ. ಇಹಲೇ ರೂಪ ಕಾರ್ಯ ನೀನಾಗ ಎನ್ನ ಹಾಸರೇ ಮಾತು ಕೊಟ್ಟ ತಪ್ಪಬಾರದು ಕೈ ಕೊಡಬಾರದು. ಅಹೇ ಸುಂದರೇ ಬರ ಎಷ್ಟು ದಿನಗಳಿಂದ ಕಾದು ಬೆಂದಾದ ಎನ್ನ ಮನವನ್ನೆಲ್ಲಬಾರದು. ಲೇ ಸುಂದರ ಪ್ರಿಯ ನೀನು ತಾವ ಸಮಯಕ್ಕೆ ಬರ್ತೀಯನು ಸದಾ ನಿನ್ನ ಕಾಯ್ತರವನ ಕೊಂದಳದ ನೇತ್ರ ಬೇಗನ ಬಾಳೆ ಮಂಜಲಗಾತ್ರ ಪ್ರಿಯ ಪ್ರಿಯ ಹೇಳೇ ಯಾವ ಸಮಯಕ್ಕೆ? ಸುಂದರೇ ನಾಳಿನ ರಾತ್ರಿ. ನಾಳಿನ ರಾತ್ರಿ ತಪ್ಪದೆ ಬರುವ ಸುಂದರೇ. ತಪ್ಪದೆ ಬರುವೆನು. ನಿನ್ನಂತ ಪ್ರಿಯಕರನ್ನು ಬಿಟ್ಟು ಏನು ಮಾಡಲಿ? ನಾಳೆ ರಾತ್ರಿ ಕೂಡ್ಲಿಗಾಗ ಇವತ್ತು ಮಾತ್ರ ಕೆಲಸ ಮಾಡಿದಾಗ ನಾನಿನ್ನ ಪ್ರೇಮ ಗೀತೆ ನಾನಿನ್ನ ಪ್ರೇಮ ಗೀತೆ ಹಾಡೋ ಎನ್ನ ಕೀರ್ತಕ ಬಳೆ ಬಾಗನೆ ಬಾರೋ ಎನ್ನ ಕೀರ್ತಕ ಬಳೆ ಬಾಗನೆ ನನ್ನ ಪ್ರೇಮ ಬಿಡಲಾರೆ ನಾನು ಕರುಣೆ ತೋರು ನೀನು ಸನೇಹಕ್ಕೆ ಬಾರೋ ಸುಂದರ ಕೊಟ್ಟ ಮಾತಿನಂತೆ ನಾಳೆ ಬರುವೇನು. ತಪ್ಪದೆ ಬರುವ ಸುಂದರೇ. ನಾನೇನು ಹೋಗಲೆ? ಇಹಲೇ ಪಂಕಜ ನೇತ್ರ ಇಂದಿನ ರಾತ್ರಿ ಎನ್ನ ಗರಡಿ ಮನೆಗೆ ಬರ್ತು ನಂದು ನಿನ್ನ ಬಿಡಿ ನಡೆಗಳನ್ನು ಕೇಳದೆ ಸಂತೋಷ ಅಂತಾಳದ ನೆಲಮಾಡುವ ಸಂತೋಷವಾಯಿತು. ಸುಂದರ ಆಮೇಲೆ ಏನಾಯ್ತು? ನೀನೇ ಎನ್ನ ಪ್ರೇಮದ ಸಂಗಾತಿ ಎಂದು ನಿರ್ಧಾರ ಮಾಡಿಕೊಂಡರವನ ಸುಂದರ. ಆದ ಕಾರಣ ನಾನು ಸಹ ಮಾತು ಕೊಟ್ಟು ತಪ್ಪುವನಲ್ಲ ನಿನಗಾಗಿ ಇಂದಿನ ರಾತ್ರಿ ಗರಡಿ ಮನೆಯಲ್ಲಿ ಎದುರು ನೋಡುತ್ತಿರವನ. ನಾ ಮಾಡಿದ ಮಾತು ತಪ್ಪುವನಲ್ಲ ರಾಣೆ, ನನ್ನ ಮನದೇವ ರಾಣೆ. ನಮ್ಮಲ್ಲಿ ಜವರ್ಗಳು ಬಿಟ್ಟಿದ್ದಾನೆ ಆಗ್ತದೆ. ಪ್ರಿಯತಮ ಸುಂದರೇ ಗೊತ್ತಾಯಿತು. ಇದೊಂದು ಪ್ರಿಯ ಗೊತ್ತಾಯಿತು. ಬಿಸಿಲು ಕಾಯಲ್ಲಿ ಏನಾಗೋದಿಲ್ಲ. ನಾನು ಸೌಂದರ್ಯವಾಗಿ ನಿನ್ನ ಬೆಳಗ್ಗೆ ಬರಲು ಟೈಮ್ ಆಗುವುದು. ಪ್ರೀಚ ಪ್ರೀಚ ಕಣ್ಣ ಮುಚ್ಚಿ ನನ್ನ ಪ್ರೀಚ ಕೀಚಕ ಓ ಕೀಚಕ ಮನಸ್ಸು ಬಿಚ್ಚಿ ನನ್ನ ಪ್ರೀಚ ಅವ್ರ
ನನ್ನೇ ಪ್ರೀತಿಸು, ದಯಮಾಡಿ ಪ್ರೀತಿಸು. ಹೆಂಗನ ಪ್ರೀತಿ ಮಾಡಿ ಕ್ಯಾಂಪೆ ಕರ್ಕೊಂಡೋಗ್ಬಿಡು ಸೀದಾ. ಪ್ರೀತಿಸುವವನಲ್ಲ 5 ಗಂಟಲಿದ್ದ ಕೃಪೆ ಮಾಡಿ ಪ್ರೀತಿಸು. ಸುಂದರ ಓ ಎನೆಯ, ಓ ಪ್ರಿಯ, ನೀನೇ ನನ್ನ ಎನೆಯ, ಎನೆಯ. ಪ್ರೀತಿಸು ನನ್ನೇ. ನಿನ್ನನ್ನು ಪ್ರೀತಿಸುವನ ಸುಂದರ ಪ್ರೀತಿಸು ನನ್ನನ್ನು ಬಿಟ್ಟು ಸರ್ವತಿ ಎಂದಿನ ವಾರದಲ್ಲ ಸುಂದರ ನನ್ನೇ. ಪ್ರೀತಿಸು ನಿನ್ನ ಪ್ರೀತಿಸುವನು ಸುಂದರ ಮಾತಾಡ್ತಾ ಪ್ರೀತಿಸು. ಪ್ರಿಯಾ, ಪ್ರಿಯಾ, ಪ್ರಿಯರೇ, ನಾನಿನ್ನು ಹೋಗಿ ಬರಲೆ. ಹೋಗಿ ಬಾ ಸುಂದರ. ನಾಳೆ ದಿನ ಎನ್ನ ಗಂಡ ಮನೆಗೆ ತಪ್ಪದ ಬರುವಂತಲಾದ ಸುಂದರ. ಒತ್ತಾಯಿತೆ, ಹೌದು ಸುಂದರ. ಸಾಕಾಯಿತೆ. ಹೋಗಿ ಬರುವುದೇ ನಾವು ಸಾಗುತ್ತಾ. ಸಿಹೇಂದ್ರ ಎಂಬ ಸುಂದರಾಂಗ ವಿಂಧ್ಯನ ರಾತ್ರಿ ಎನ್ನ ಗರುಡಿ ಮನೆಗೆ ಬರಬಳಂತೆ. ಆದ ಕಾರಣ ಗರುಡಿ ಮನೆಯನ್ನ ಸುಂದರಿಸು, ತನ್ನೀರಿನಿಂದ ತಂಪಾದ ಜಲವನ್ನು ತಂದರಿಸು. ಆ ಸುಂದರ ಚಲುವೆ ಏಕವಾದ ಪುಸ್ತಕಗಳು ತೆಗೆದುಕೋ. ಗಾಡಿ ಮನೆಗೆ ಬರ ಸೀದಾ ಕ್ಯಾಂಪಿಗೆ ಕರ್ಕೊಂಡೋಗ್ಬಿಡ. ಸಾರಥಿ ಸ್ತ್ರೀಲೇಂದ್ರ ಬರುವ ವೇಳಾಗಿತ್ತು. ನೀನು 10 ಕಡೆ ನಡಿ ಸಾರಥಿ. ಸ್ತ್ರೀಲೇಂದ್ರ ಬೇಗ ನಾನು ಕೊಡುವುದು ಜಾಗ್ರತೆ. ಒಟ್ಟ ಹುಡುಗಿ ಮನೆಗೆ ಬರ್ತಾವಂದ್ರೆ ಎಷ್ಟು ತೃಪ್ತಿ ಆಗತ್ತೆ ಬಿಡಿತ್ತು. ಪ್ರಿಯಾ, ಓ ಪ್ರಿಯಾ, ಪ್ರಿಯೇ, ಏಕೆ ಸಪ್ಪಗಾಗಿರುವೆ? ಕೀಚಕನ ಬಳಿಗೆ ಹೋಗಬೇಕೆಂದರೆ ನೀನು ಕೀಚಕನ ಬಳಿಗೆ ಹೋಗಬೇಕಲ್ಲವೇ? ಅದಕ್ಕಾಗಿ ಸಂತೋಷದಿಂದಿರಬೇಕು. ಅದೆಂತ ಸಂತೋಷ ಸುಂದರಿ. ನೀನು ಹೀಗಿದ್ದರೆ ಅವನು ನಿನ್ನ ಮೇಲೆ ಪ್ರೀತಿ ಇಲ್ಲ, ಪ್ರೇಮವಿಲ್ಲ. ಹೇಗೆ ಸುಂದರಿ? ನಿನ್ನ ಮೇಲೆ ಪ್ರೀತಿ ಇಲ್ಲ. ಹೆಂಗ ಸುಂದರಿ? ಹೀಗಿದ್ದರೆ ಹೇಗೆ? ಏತಕ್ಕೆ ಸುಂದರಿ? ಕಾಂತ ಕಾಂತಿ ಕಾಮೋ ಕಾಯಂದನೋ ನಾಳೆ ಬಾಯಂದನೋ. ಪ್ರಿಯಾ, ಪ್ರಿಯೇ, ಆ ಕೀಚಕ ಏನೆಂದನು ಗೊತ್ತೇ? ಏನೆಂದರೆ ಸುಂದರಿ? ಒಂಟಿ ಹೆಣ್ಣಂದು ಒಂಟಿ ಹೆಣ್ಣೆಂದು? ಯಾರು ಇಲ್ಲೆಂದು ಯಾರು ಇಲ್ಲೆಂದು? ನನ್ನನ್ನೇ ಕರೆದನೋ. ಏತಕ್ಕೆ ಕರೆದ ಸುಂದರಿ? ಆ ಕೀಚಕನು ಏನಂದನು ಗೊತ್ತೇ? ಏನೆಂದರೆ ಸುಂದರಿ? ಅವನು ಎತ್ತೆತ್ತಲು ಮಾತನಾಡಿದ, ಏನು ಮಾತಾಡೋದು ಸುಂದರಿ? ನನ್ನನ್ನೇ ನೋಡಿದ. ಏನೆಲ್ಲ ನೋಡಿದ ಸುಂದರಿ? ಅವನು ಪಿಳಿ 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 ಕಣ್ಣನ್ನೇ ಬಿಟ್ಟ. ಅದಕ್ಕೆ ನೀನೇನಂತ ಸುಂದರಿ? ನಾನು ಏನಾದರೂ ಒಂದು ಮೋಸ ಮಾಡಿ ಬಂದಿರುವೆನೋ, ಏನು ಮೋಸ ಮಾಡಿ ಬಂದ ಸುಂದರಿ? ನಾಳಿನ ದಿನವೇ ಬರುವೆನೆಂದು ಹೇಳಿ ಬಂದಿರುವೆನು. ಏತಕ್ಕೆ ಬರುವೆಂದ ಸುಂದರಿ? ಕಾಮೋ ಕಾಯಂದನೋ ನಾಳೆ ಬಾಯಂದನೋ. ಒಂದೇ ಹೆಣ್ಣೆಂದು ಯಾರು ಇಲ್ಲ, ಒಂದೇ ಹೆಣ್ಣೆಂದು ಯಾರು ಇಲ್ಲ, ಎನ್ನನ್ನೇ ಕರೆದನೋ.
ಯಾರು ಇಲ್ಲ ಒಂಟಿಯನ್ನು ಯಾರು ಇಲ್ಲ ನನಗೆ ಕರೆದ ಸುಂದರ ಸುಂದರಿ ಮನೋಹರ ಮಹೋಹರ ಆ ಕೀಚಕನಿಗೆ ಏನಂದನು ಗೊತ್ತೇ? ಏನಂದರೆ ಸುಂದರಿ ನಾಳಿನ ದಿನವೇ ಬಾಬಾ ಎಂದ. ಅದಕ್ಕೆ ನೀನೇನಂದು ಸುಂದರಿ ನಾನು ಹೊರಟಿ ಯಮ ಪಟ್ಟಣಕ್ಕೆ ಕಳಿಸಿ ನನ್ನ ಮನಸ್ಸನ್ನು ಸಂತೋಷಪಡಿಸು ಭೀಮ ರಿಪುಕುಲೋದ್ಧಾಮ. ನನ್ನಲ್ಲಿ ಗತವನ್ನೇ ಒಣಕೆಯನ್ನು ಇಲ್ಲವಲ್ಲ ಕಾಂತಿ ನನ್ನ ಒಣಕೆ ಹೇಗಿದೆ ಓ ಸರಕ್ಕೆ ಪ್ರಿಯ ಅದೇ ಕಾಂತಿ ನಿನಗೆ ಯಾವ ತೊಂದರೆ ಆಗಲಿಲ್ಲವೇ ಕಾಂತಿ ನನಗೆ ಯಾವ ತೊಂದರೆಯಾಗಲಿಲ್ಲ. ಮೋಹವನ್ನು ಹುಟ್ಟಿಸಿ ಪ್ರೀತಿಯನ್ನು ಮಾಡಿ ಬಂದಿರುವೆನು. ಈಗ ನಿನ್ನನ್ನು ಕಳಿಸುವೆನು. ಹೇ ಸುಂದರಿ ನೀನು ಈಗ ಹೋದರೆ ಒಪ್ಪುವನೇನು? ಏನೇನಕ್ಕೆ ಸುಂದರಿ ನಾನು ಏನೇನಕ್ಕೆ ಸುಂದರಿ ಆಭರಣಗಳನ್ನು ಧರಿಸಿಕೊಂಡು ಹೋಗಬೇಕು, ಸೀರೆಯನ್ನು ಉಟ್ಟುಕೊಂಡು ಹೋಗಬೇಕು. ಅಬಬಬಬಬಬ ಎಂತ ಮಾತನಾಡಿದ ಸುಂದರಿ ಹಾಗಾದರೆ ಆ ಕೀಚಕನು ನಿನ್ನನ್ನು ಒಲಿಸುವನು ಪ್ರಿಯ. ಇದು ಯಾವ ನ್ಯಾಯ? ಅದೇ ಕಾಂತಿ ಅಂತ ಇಂದಿನ ರಾತ್ರಿ ಅದುಮನಾದ ಕೀಟಕನಿಗೆ ಬರುತ್ತನೆಂದು ಧೈರ್ಯವನ್ನು ತಲುಪಿಸಿ ಬಂದಿದ್ದಕ್ಕೆ ನಾನು ಹೋಗೋದಕ್ಕೆ ಯೋಚನೆ ಮಾಡಿದೆಯಾ ಹೇ ಸುಂದರಿ ನಿನ್ನ ದಿವ್ಯ ಪಿತಾಂಬರವನ್ನು ನಿನ್ನ ಶೃಂಗಾರದ ವೈಭವನ ಮುಚ್ಚಿನಾರ ಕೆರವಳಿಗಳಂತ ನನ್ನ ಕೊರಳೋಳು ಧರಿಸುವೆ ನೀನು ಕಂಕಣವನ್ನು ಬಿಚ್ಚಿ ನಾರಿ ಕಂಕಣವನ್ನು ಕಟ್ಟಿ ನನ್ನ ರೂಪವನ್ನು ನೋಡು ಹೇ ಸುಂದರಿ ಮಾಯಾಸ್ತ್ರೀ ಏಸವನ್ನು ಧರಿಸಿ ಗೀತಕನ ಸೆನಪೆಕ್ಕೆ ಹೋಗುವೆ ಆ ಹದವನ ವಾಕ್ಯ ಪೇಟೆ ಉತ್ತರ ಕೊಡುವೆ ನಿನ್ನ ಅಂಗದ ಶೃಂಗಾರವಲ್ಲ ನನಗೆ ಅಲಂಕಾರ ಮಾಡು ಮಂಗಲಾಂಗಿ ಎನ್ನ ಬೃಂದಾವನ ಹಟ್ಟಾಗಿ ಹಾಗಾದರೆ ಈ ಬೀಡವನ್ನು ಅಲಂಕರಿಸು, ನಿನಗೆ ಅಲಂಕೃತರಾಗಿ ಮಾಡುವೆನು. ಮೈಕ್ ಬರ್ತದೆ. ಪ್ರಿಯ ಪ್ರಿಯೆ ಪ್ರಿಯೆ ಸೀರೆಯನ್ನು ಉಡಿಸಲಿ, ಬಳೆಯನ್ನು ತೊಡಿಸಲಿ. ಯಾರ ಸುಂದರಿ ಹಾಗಾದರೆ ಅವನು ಒಪ್ಪುವುದಿಲ್ಲ. ಒಬ್ಬನೇ ಮಗ ಸುಂದರಿ ನಾನು ನನ್ನಂತೆ ಏನೆಲ್ಲ ಇಟ್ಟು ನಾದಿಟ್ಟು ಒಳ್ಳೆ ಮಿರ್ಚಿ ಕೊಟ್ಬಿಟ್ಟು ತಿಂದು ಬಿಡ್ತಾನ. ಮೇಲೆ ಇಲ್ಲದ ಸೀರೆ ಕೊಟ್ಟ ನನ್ನ ಗಂಡನೋ ದಿಟ್ಟವಾಗಿ ಕೊಡ್ತಾನೆ, ಕೊಟ್ಟ ನನ್ನ ಗಂಡನೋ ದಿಟ್ಟವಾಗಿ ಕೊಡ್ತಾನೆ. ಪ್ರಿಯ ಪ್ರಿಯೆ ಏನ್ ಚೆನ್ನಯ್ಯವ್ವ ಹೌದ್ರ ಹೌದ್ರ ಮೂರೇ ಮೇಲೆ ಒಪ್ಪರು ಕೊಟ್ಟ ನನ್ನ ಗಂಡನೋ ದಿಟ್ಟವಾಗಿ ಕೊಡ್ತಾನೆ. ಪ್ರಿಯ ಪ್ರಿಯೆ ಎಷ್ಟು ಅಂದವಾಗಿ ಕಾಣುತ್ತಿರುವೆ. ಏ ಬಾಳ ಚಂದ ಕಾಣುತ್ತೆ. ಪ್ರಿಯೆ ಎಷ್ಟು ಅಂದವಾಗಿ ಕಾಣುತ್ತಿರುವೆ. ಹೆಂಗ ಕಾಂತಿ ದೇವ ಸ್ವರೂಪ
ಚೇರ್ ಮೇಲೆ ಕುಂದಿರ್ಸೋದಿಲ್ಲ, ಸೀದಾ ಮನೆಗೆ ಹೋದ್ರೆ ನಿನ್ಗೆ ಒಳ್ಳೆ ಕಾವ ಪರೀಕ್ಷೆ ಕೂಡ ಸಿಗ್ತದೆ. ಸುಂದರ, ಸುಂದರಿ, ಎಷ್ಟು ಅಂದವಾಗಿ ಕಾಣ್ತಿರ್ವಿ, ಎಷ್ಟು ಅಂದವಾಗಿ ಕಾಣುವ ಸುಂದರಿ. ಎಷ್ಟು ಚಂದವಾಗಿ ಕಾಣ್ತಿರ್ವಿ. ಹೌದು ಸುಂದರಿ. ಆ ಕಿಚಕನು ನಿನ್ನನ್ನು ನೋಡಿದ್ರೆ ಏನ್ ಮಾಡ್ಬೋದು ಸುಂದರಿ? ಒಂದೇ ಒಂದು ಸಲ ಮೋಹ ಮಾಡುವನು, ಸುಂದರಿ, ನಿನ್ನ ಬಳಿಗೆ ಬರುವನು. ಪ್ರಿಯ, ಪ್ರಿಯ, ನೀನು ಹೋದ ಕಾರ್ಯವು ಜಯವಾಗಲೆಂದು ಜಯದಾರ್ತೆಯನ್ನು ಮಾಡುವೆನು. ಸುಂದರಿ, ಬೆಳಗುವೆನು ಹಾರುತ್ತಿರುವೆ ಎನ್ನ ಪ್ರೇಮ. ಬೆಳಗುವೆನು ಹಾರುತ್ತಿರುವೆ ಎನ್ನ ಪ್ರೇಮ. ನೀನೋದ ಕಾರ್ಯ ಜಯವಾಗಲೆಂದು ಬೆಳಗುವೆನು ಹಾರುತ್ತಿರುವೆ ಎನ್ನ ಪ್ರೇಮ. ನೀನಾದ ಕಾರ್ಯ ಜಯವಾಗಲೆಂದು ಬೆಳಗುವೆನು ಹಾರುತ್ತಿರುವೆಂದು ಬೆಳಗುವೆನು ಹಾರುತ್ತಿರುವೆ ನಿನ್ನ ಪ್ರೇಮ. ಅಲ್ಲ ಇಲ್ಲೇ ಮನೆ ಮನೆ ಹೋಗವ ಇಲ್ಲೇ ಅಲ್ಲ. ಈ ಮೂರು ಲೋಕದ ಕೀಚಕಂದ್ರೆ ಏನು? ಸುಂದರ, ನೀನು ಮನೆಗೆ ಹೋಗುವುದಿಲ್ಲ ಎಂಬುದು ಈಗ ಕೀಚಕನ ಬಳಿಗೆ ಹೋಗುವೆಯಲ್ಲ. ಮತ್ತೆ ಬಂತು. ನೀನು ಮನೆಗೆ ಹೋದ್ರೆ ಒಂದು ಸೀರೆ ಕೂಸ ಒಂದ್ 1,100 ರೂಪಾಯಿ ಬರ್ತೈತಿ, ಮತ್ತೆ ಇಡ್ಲಿ ಮಿರ್ಚಿ ಕೂಡ ಫ್ರೀ. ಸುಂದರ, ನಿನಗೆ ಜಯದಾರ್ತಿಯನ್ನು ಮಾಡುವೆನು. ಕೀಚಕನನ್ನು ಕೊಲ್ಲುವುದಕ್ಕಾಗಿ ಹೋಗುವೆಯಾ? ಬಾಡ ಬಾಡ